उम्रा के मुक़द्दस सफ़र को सहूलत बख्श और यादगार बनाने के लिए ज़ीशान टूर एंड ट्रैवल्स बेहतर से बेहतर इंतजामात करता है। तो फिर ज़रूर तशरीफ़ लाइए ज़ीशान टूर एंड ट्रैवल्स, इनायत कॉम्प्लेक्स, फर्स्ट फ्लोर, बिसाइड मोती मस्जिद, टिपू सुल्तान रोड, रायचूर। या फिर फ़ोन पर रब्ता कीजिए 9036503835 9538726665 पर भी आप रब्ता कर सकते हैं। नाज़रीन, नज़र टीवी में आप तमाम का खैर मकदम है। सिंधनूर शहर के कारुण्य आश्रम में, जहां पर बुजुर्ग अफराद और जहनी माजूर बच्चे, यतीम और दीगर बच्चे रिहाइश पजीर हैं, जहां पर इन बच्चों की तालीम का और तरबियत का इंतज़ाम भी किया गया है। इस कारुण्य आश्रम में सिंधनूर देही पुलिस स्टेशन यानी सिंधनूर ग्रामीण पुलिस स्टेशन के PSI मोहम्मद इसाक ने अपनी दुख्तर फिरदौस नाज की सालगिरह तकरीब का इनेकाद अमल में लाया और इस मौके पर इन्होंने आश्रम को चावल और रकमी मदद भी की। इस मौके पर आश्रम की जानिब से PSI मोहम्मद इसाक और उनकी अहलिया को सम्मान भी पेश किया गया। इस तकरीब में डॉक्टर BR अम्बेडकर महासभा के स्टेट चीफ सेक्रेटरी गुरुराज मुकुंदा, दलित संघर्ष समिति के तालुका सदर बसवराज बुक्कनट्टी, वीरभद्र गौड़ा गिणीवार के अलावा आश्रम के स्टाफ में डॉक्टर चंद्रबसवा स्वामी हिरेमठ, सुजाता हिरेमठ, अमरेश अद्री, सिद्धಯ್ಯ स्वामी, मरियप्पा, शरणम्मा और दीगर भी मौजूद थे। ಸುಮಾರು ಒಂದೂವರೆ ತಿಂಗಳ ಹಿಂದೆ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯ PSI ಆಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದು, ಈ ಮುಂಚೆ ನಾನು ರಾಯಚೂರು ಜಿಲ್ಲೆಯ ರಾಯಚೂರು ನಗರದಲ್ಲಿ ವ್ಯಾಪಾರದಿನ್ನಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದಾಗ ಈ ಒಂದು ಕಾರುಣ್ಯ ಆಶ್ರಮದ ಒಂದು ಗ್ರೂಪಲ್ಲಿ ಇದ್ದೆ. ಅವಾಗ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಇಲ್ಲಿ ಏನೇನು ಕಾರ್ಯಕ್ರಮ ನಡೀತವೆ, ಸೇವೆ ನಡೀತವೆ ಅಂತೇಳಿ ಅವಾಗಿಂದಾನೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ದೇವರ ಆಶೀರ್ವಾದದಿಂದ ನನಗೆ ಸಿಂಧನೂರು ಒಂದು ತಾಲೂಕಿನಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಾಗ ನನಗೆ ಪೊಲೀಸ್ ಠಾಣೆಯಲ್ಲಿದ್ದಾಗ ಚನ್ನಬಸವ ಅವರು ಬಂದಿದ್ರು ಪೊಲೀಸ್ ಸ್ಟೇಷನ್ಗೆ. ಹಿಂಗೆ ನಾವು ಆಶ್ರಮ ಮಾಡ್ತೀವಿ ಸರ್, ಹಿಂಗೆ ಇಷ್ಟು ಜನ ನಮ್ಮ ಆಶ್ರಮದಲ್ಲಿ ಇದ್ದಾರೆ, ತಾವು ಒಂದ್ಸತಿ ಭೇಟಿ ಕೊಡಬೇಕು ನಮ್ಮ ಆಶ್ರಮಕ್ಕೆ ಅಂದಾಗ ನಾನು ಅವರಿಗೆ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ಜನವರಿ ತಿಂಗಳಲ್ಲಿ ನಿಮ್ಮ ಆಶ್ರಮಕ್ಕೆ ಭೇಟಿ ಮಾಡ್ತೀನಿ ಅಂತಂದಿದ್ದೆ. ನನ್ನ ಮಗಳ ಬರ್ತ್ಡೇಯನ್ನು ಆಶ್ರಮದಲ್ಲಿ ಆಚರಿಸಬೇಕಂತೇಳಿ ಅವಾಗ ಅವ್ರು ಬಂದಾಗೆ ನಾನು ಅವರಿಗೆ ಕಾರ್ಯಕ್ರಮದ ಬಗ್ಗೆ ಏನು ಹೇಳಿರಲಿಲ್ಲ. ಬಟ್ ನಾನು ಮುಂಚಿತವಾಗಿ ಮೈಂಡಲ್ಲಿ ಅವ್ರು ಬಂದಿಲ್ಲ ಅಂದ್ರೂ ನಾನು ಇಲ್ಲೇ ಬಂದು ಆಚರಣೆ ಮಾಡ್ಬೇಕಂತೇಳಿ ನನ್ನ ಮೈಂಡಲ್ಲಿ ಇತ್ತು. ಯಾಕಂದ್ರೆ ಎಷ್ಟೋ ಸಾರಿ ನಾವು ಸುಮಾರು ಹೊರಗಡೆ ಹಂಗೆ ಕುಡಿಯೋದು, ತಿನ್ನೋದು, ದುಂದು ವೆಚ್ಚ ಮಾಡಿ ಸುಮ್ಮನೆ ಎಷ್ಟೋ ಏನೋ ಹಾಳು ಮಾಡ್ತೀವಿ. ಇಂಥ ಒಂದು ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ನಮಗೂ ಮನಸ್ಸಿಗೆ ಖುಷಿ ಪಡುತ್ತದೆ, ಮತ್ತೆ ಇಲ್ಲಿ ಇದ್ದ ಎಲ್ಲ ಸದಸ್ಯರಿಗೂ ಒಂಥರ ಒಂದು ಸಂತೋಷ. ಒಂದು PSI ಅಥವಾ ಯಾರೇ ಒಂದು ಅಧಿಕಾರಿ ಆಶ್ರಮ ಬಂದು ಭೇಟಿ ಮಾಡಿದ್ದಾರೆ ಅಂತಂದ್ರೆ ಅವರಿಗೂ ಒಂಥರ ಸಂತೋಷ ಇರ್ತದೆ. ಹಾಗಾಗಿ ನನ್ನ ಈ ಎಲ್ಲ ಏನ್ ಪರಿಚಯ ಮಾಡಿಸಿದ್ದಾರೆ ಅವರಿಗೆಲ್ಲ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಒಳ್ಳೆ ಅಂತ ದೇವಸ್ಥಾನದಲ್ಲಿ ಹಾರೈಸ್ತೇನೆ. ಹಾಗೆ ಈ ಆಶ್ರಮ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಉನ್ನತ ಮಟ್ಟಕ್ಕೆ ಬೆಳೆದು ನಿಲ್ಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ನನ್ನ ಮಾತನ್ನು ಮುಗಿಸ್ತೇನೆ. एम्पायर और हमराज की क्या खास बात है मासूम भाई? यहाँ की सिलाई और कपड़ा ब्रांडेड ब्रांडेड ब्रांडेड